ಬಿಜೆಪಿ ರಾಮಾಸ್ತ್ರಕ್ಕೆ ಈಗ ಕಾಂಗ್ರೆಸ್ಗೆ ಮತ್ತೊಂದು ಪ್ರತ್ಯಾಸ್ತ್ರ ಸಿಕ್ಕಿದೆ. ಅದೇ ಶಂಕರಾಚಾರ್ಯ ಅಸ್ತ್ರ. ಏನದು ನೋಡೋಣ. ಈಗ ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಈಗ ಅವರಿಗೆ ಸಿಗ್ತಾ ಇರುವಂತಹ ಅಸ್ತ್ರಕ್ಕೆ ಹೇಗೆ ಸಾಮರ್ಥ್ಯ ಆಗ್ತಾ ಇದೆ ಅಂತ ಹೇಳಿ. ರಾಮ ಮಂದಿರ ಉದ್ಘಾಟನೆಗೆ 4 ಪೀಠಗಳು ಹೋಗಲ್ವಾ? ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡಿದೆಯಾ ಕಾಂಗ್ರೆಸ್? ಈಗ ಸಿಎಂ ಮಾಡಿದ್ದ ಟ್ವೀಟ್ನಲ್ಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಿದ್ದಾಗ ಈ 4 ಪೀಠಗಳು ಹೋಗದಿರೋದಕ್ಕೆ ಕಾರಣ ಏನು? ಯಾಕೆ ಈ ಪೀಠಗಳು ಉದ್ಘಾಟನೆಗೆ ಹೋಗ್ತಾ ಇಲ್ಲ, ಹೋಗಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಹಲವು ಚರ್ಚೆಗಳಿಗೆ ಇದು ಎಡೆ ಮಾಡಿಕೊಡ್ತಾ ಇದೆ. ಬಿಜೆಪಿ ರಾಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಈಗ ಕಾಂಗ್ರೆಸ್ ಶಂಕರಾಚಾರ್ಯ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ 4 ಪೀಠಗಳು ಹೋಗ್ತಾ ಇಲ್ಲ. ಈಗ ಕಾಂಗ್ರೆಸ್ಗೆ ಇದೇ ಅಸ್ತ್ರವಾಗಿ ಸಿಗ್ತಾ ಇದೆ. ಈಗ ಯಾವ್ಯಾವುದು ಹೋಗ್ತಾ ಇಲ್ಲ ಮಠಗಳು ಅನ್ನೋದನ್ನು ನೋಡೋಣ. ಸ್ವಾಮಿ ನಿಶ್ಚಲಾನಂದ ಸರಸ್ವತಿ ಗೋವರ್ಧನ ಮಠ, ಪುರಿ, ಒಡಿಶಾ, ಇವರು ಹೋಗ್ತಾ ಇಲ್ಲ. ಸ್ವಾಮಿ ನಿಶ್ಚಲಾನಂದ ಸರಸ್ವತಿ ಗೋವರ್ಧನ ಮಠ, ಪುರಿ, ಒಡಿಶಾದಲ್ಲಿ. ಇನ್ನು ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಜ್ಯೋತಿರ್ಮಠ, ಉತ್ತರಾಖಂಡ್, ಇವರು ಕೂಡ ಹೋಗ್ತಾ ಇಲ್ಲ. ಮಗದೊಂದು ಕಡೆಗೆ ಸ್ವಾಮಿ ಸದಾನಂದ ಸರಸ್ವತಿ ದ್ವಾರಕಾ ಮಠ, ಗುಜರಾತ್, ಇವರು ಯಾರು ಕೂಡ ಈಗ ಹೋಗದಿರಲು ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ 4 ಪೀಠಗಳು ದೂರ ಉಳಿದುಕೊಂಡಿದೆ. ಸ್ವಾಮಿ ನಿಶ್ಚಲಾನಂದ ಸರಸ್ವತಿ ಗೋವರ್ಧನ ಮಠ, ಪುರಿ, ಒಡಿಶಾ, ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಜ್ಯೋತಿರ್ಮಠ, ಉತ್ತರಾಖಂಡ್, ಸ್ವಾಮಿ ಸದಾನಂದ ಸರಸ್ವತಿ ದ್ವಾರಕಾ ಮಠ, ಗುಜರಾತ್, ಇವರು ಯಾರು ಕೂಡ ಈಗ ಹೋಗದಿರಲು ನಿರ್ಧಾರವನ್ನು ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಯಾಕೆ ಹೋಗ್ತಾ ಇಲ್ಲ ಏನು ಅನ್ನುವಂಥದ್ರ ಬಗ್ಗೆ ಹಲವು ಚರ್ಚೆಗಳಿದೆ. ಈಗ ಅನೇಕರು ಅನೇಕ ರೀತಿಯಲ್ಲಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ.